ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 7ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 7. ಉದ್ಧವ ಉವಾಚ. ಕೃಷ್ಣದ್ಯುಮಣಿ ನಿಮ್ಲೋಚೆ ಗೀರ್ಣೇಶ್ವಜಗರೇಣಃ ಕಿಂ ನು ನ ಕುಶಲಂ ಬ್ರೂಯಾಂ ಗತಶ್ರೀಷು ಗೃಹೇಶ್ವಹಂ. ಶ್ರೀ ಉದ್ಧವನು ನುಡಿದನು, ಪ್ರಿಯ ವಿದುರನೇ, ವಿಶ್ವದ ಸೂರ್ಯನಾದ ಭಗವಾನ್ ಶ್ರೀಕೃಷ್ಣನು ಅಸ್ತಂಗತನಾಗಿದ್ದಾನೆ. ಈ ನಮ್ಮ ಮನೆಯನ್ನು ಮಹಾನ್ ಕಾಲಸರ್ಪವು ನುಂಗಿ ಹಾಕಿದೆ. ಇನ್ನು ನಮ್ಮ ಯೋಗಕ್ಷೇಮವನ್ನು ಕುರಿತು ನಾನು ನಿನಗೆ ಹೇಳುವುದೇನಿದೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಮಹಾನ್ ಭಕ್ತನಾದಂತಹ ಉದ್ಧವ ಏನ್ ಮಾಡ್ದ? ಭಗವಂತನ ಧಾಮಕ್ಕೆ ಹೊರಟೋಗಿದ್ದ. ಅಂತಂದ್ರೆ ಭಗವಂತ ಕೃಷ್ಣನ ಹೆಸರು ಕೇಳಿದ ತಕ್ಷಣ ಅವನ ಸ್ಮರಣೆಯಿಂದ ಅವನ ಧಾಮಕ್ಕೆ ಹೊರಟೋಗಿದ್ದ. ಈಗ ವಾಪಸ್ಸು ಮತ್ತೆ ಅವನು ಈ ಒಂದು ಲೋಕಕ್ಕೆ ವಾಪಸ್ ಅವನು ಬರ್ತಾನೆ. ಆಮೇಲೆ ಹಿಂದೆ ನಡೆದಂಥದ್ದೆಲ್ಲ ನೆನಪಿಸ್ಕೊಂಡು ಕಣ್ಣುಗಳನ್ನ ಒರೆಸ್ಕೊಂಡು ಅವನು ಸಂತೋಷದಿಂದ ವಿದುರನ ಜೊತೆ ಈಗ ಮಾತಾಡ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಉದ್ಧವ ಏನ್ ಹೇಳ್ತಾನೆ ಅನ್ನೋದನ್ನ ಕೇಳೋಣ. ಉದ್ಧವ ಹೇಳ್ತಾನೆ, ಪ್ರಿಯ ವಿದುರನೇ, ವಿಶ್ವದ ಸೂರ್ಯನಾದ ಅಂದ್ರೆ ಇಡೀ ಈ ಸೃಷ್ಟಿಗೆ ಸೂರ್ಯನಾದಂತ ಭಗವಾನ್ ಶ್ರೀಕೃಷ್ಣನೇ ಅಸ್ತಂಗತನಾಗಿದ್ದಾನೆ. ಅಂದ್ರೆ ಈ ಭೂಮಿ ಮೇಲೆ ಇಲ್ಲ ಅವನು. ಈ ನಮ್ಮ ಮನೆಯನ್ನ ಮಹಾನ್ ಕಾಲಸರ್ಪ ಅಂದ್ರೆ ಕಾಲ ಅನ್ನುವಂತ ಸರ್ಪ ನುಂಗ್ ಹಾಕ್ಬಿಟ್ಟಿದೆ. ಇನ್ನು ನಮ್ಮ ಯೋಗಕ್ಷೇಮವನ್ನ ಕುರಿತು ನಾನು ನಿನಗೇನ್ ಹೇಳೋದಿದೆ ಅಂದ್ರೆ, ಸೂರ್ಯನೇ ಮುಳುಗೋಗಿದ್ದಾನೆ ಅಂತಂದ್ಮೇಲೆ ನಮಗೆ ಕಾಳಸರ್ಪನೇ ನುಂಗುಬಿಟ್ಟಿದೆ ಅಂತಂದ್ರೆ ನಾವು ಕ್ಷೇಮವಾಗಿರೋದಕ್ಕೆ ಸಾಧ್ಯ? ಅದರ ಬಗ್ಗೆ ನಾನು ಏನ್ ತಾನೇ ಹೇಳಲಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಕೃಷ್ಣನನ್ನ ಸೂರ್ಯನಿಗೆ ಹೋಲಿಸಿದ್ದಾರೆ. ಸೊ ಸೂರ್ಯ ಇಲ್ಲದೆ ಇದ್ದಾಗ ಕತ್ತಲು ಆವರಿಸ್ಕೊಳ್ಳುತ್ತಲ್ಲ, ಅದೇ ರೀತಿ ಈಗ ಕೃಷ್ಣ ಈಗಿಲ್ಲ ಅಂತಂದ್ಮೇಲೆ ಕಾಳಸರ್ಪ ಅಂದ್ರೆ ಕತ್ತಲು ಅಂದ್ರೆ ಇಲ್ಲಿ ಅಜ್ಞಾನ ಅನ್ನೋದು ನಮ್ಮನ್ನ ನುಂಗ್ ಹಾಕ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಕೃಷ್ಣ ಸೂರ್ಯನ ಅಂತರ್ಧಾನವನ್ನ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ವ್ಯಾಖ್ಯಾನದ ಪ್ರಕಾರ ಹೀಗೆ ವಿವರಿಸಬಹುದು. ಮಹಾನ್ ಯದುವಂಶದ ಹಾಗೂ ತನ್ನದೇ ಆದ ಕುರುವಂಶದ ವಿನಾಶದ ಸೂಚನೆ ತಿಳಿದ ವಿದುರನು ತೀವ್ರ ದುಃಖತಪ್ತನಾದನು. ಉದ್ಧವನು ವಿದುರನ ದುಃಖವನ್ನು ಅರಿಯಬಲ್ಲವನಾಗಿದ್ದನು. ಆದ್ದರಿಂದಲೇ ಅವನು ಸೂರ್ಯಾಸ್ತಮಾನದ ಅನಂತರ ಪ್ರತಿಯೊಬ್ಬರೂ ಅಂಧಕಾರದಲ್ಲಿ ಇರುವವರೇ ಎಂದು ಹೇಳಿ ಮೊದಲೇ ಸಹಾನುಭೂತಿ ವ್ಯಕ್ತಪಡಿಸಿದನು. ಇಡೀ ವಿಶ್ವವೇ ದುಃಖದ ಅಂಧಕಾರದಲ್ಲಿ ಮುಳುಗಿರುವಾಗ ವಿದುರನಾಗಲಿ ಅಥವಾ ಉದ್ಧವನಾಗಲಿ ಸಂತೋಷದಿಂದ ಇರಲಾರರು. ಉದ್ಧವನು ವಿದುರನಷ್ಟೇ ದುಃಖತಪ್ತನಾಗಿದ್ದನು. ಅವರ ಯೋಗಕ್ಷೇಮ ಕುರಿತಂತೆ ಹೆಚ್ಚಿಗೆ ಹೇಳುವುದು ಏನೂ ಇರಲಿಲ್ಲ. ಇಲ್ಲಿ ಎಲ್ಲರ ಬಗ್ಗೆ ವಿಚಾರಿಸ್ದ ಅಲ್ವಾ ವಿದುರ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಇಡೀ ವಿಶ್ವದ ಸೂರ್ಯನಾಗಿದ್ದಂತಹ ಕೃಷ್ಣನೇ ಅಸ್ತಂಗತನಾಗೋಗಿದ್ದಾನೆ ಅಂತಂದ್ಮೇಲೆ ಇನ್ನ ಯಾರು ತಾನೇ ಕ್ಷೇಮವಾಗಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಅಂದ್ರೆ ಇದರ ಅರ್ಥ ಇಲ್ಲಿ ಗುರುಗಳು ಏನ್ ಹೇಳ್ತಾ ಇದ್ದಾರೆ, ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಒಂದು ವ್ಯಾಖ್ಯಾನ ಮಾಡಿದಾರಲ್ಲ, ಅದರ ಪ್ರಕಾರ ಕೃಷ್ಣ ಸೂರ್ಯನ ಅಂತರ್ಧಾನವನ್ನ ಯಾವ ರೀತಿ ವಿವರಿಸ್ಬೋದಿಲ್ಲಿ ಅಂತಂದ್ರೆ, ಅವನ ಅಂತರ್ಧಾನದ ಬಗ್ಗೆ ಅವನು ಹೇಳ್ತಾ ಇದ್ದಾನಲ್ಲ ಮೊದಲು. ಅದು ಯಾಕೆ ಅಂತಂದ್ರೆ, ಈಗ ಮಹಾನ್ ಯದುವಂಶ ಅಂದ್ರೆ ಕೃಷ್ಣನ ವಂಶ, ಆಮೇಲೆ ಇಲ್ಲಿ ವಿದುರ ಕುರುವಂಶದವನಲ್ವಾ. ಈ ಎರಡೂ ವಿನಾಶ ಆಯ್ತು ಅಂತ ತಿಳಿದ್ಬಿಟ್ಟು ಅವನು ದುಃಖದಲ್ಲಿದ್ದಾನೆ ಅನ್ನೋದು ಇವನಿಗೆ ಗೊತ್ತಿದೆ. ಉದ್ಧವ ವಿದುರನಿಗೆ ಎಷ್ಟು ದುಃಖ ಆಗ್ತಾ ಇದೆ ಅನ್ನೋದು ಅವನಿಗೆ ಅರ್ಥ ಆಗ್ತಾ ಇದೆ. ಅದಕ್ಕೋಸ್ಕರನೇ ಅವನು ಒಂದು ಸಮಾಧಾನದ ಮಾತು ಹೇಳೋದಕ್ಕೋಸ್ಕರ ಇಲ್ಲಿ ಎರಡೂ ವಂಶದವರು ನಾಶ ಆಗಿದ್ದಾರೆ ಅಂತ ಗೊತ್ತಾಗಿ ವಿದುರ ಆಲ್ರೆಡಿ ನೊಂದಿದ್ದಾನೆ. ಈಗ ನಾನು ಅದೇ ವಿಷಯವನ್ನ ಅವರಿಗೆ ಹೇಳಿದಾಗ ಇನ್ನೂ ದುಃಖ ಆಗುತ್ತೆ. ಅದಕ್ಕೆ ಮೊದಲೇ ಸಮಾಧಾನವಾಗಿ ಅವನಿಗೆ ಆ ವಿಷಯವನ್ನ ಹೇಳಬೇಕು ಅಂತ ಅಂದ್ಬಿಟ್ಟು, ಸೂರ್ಯ ಅಸ್ತ ಆದ್ಮೇಲೆ ಎಲ್ಲರಿಗೂ ಕತ್ತಲು ಆವರಿಸ್ಕೊಳ್ಳುತ್ತೆ ತಾನೆ. ಈಗ ಒಬ್ಬರ ಮನೆಗೆ ಮಾತ್ರ ಸೂರ್ಯಾಸ್ತ ಆಗುತ್ತಾ? ಇಲ್ಲ, ಇಡೀ ಈ ಬ್ರಹ್ಮಾಂಡಕ್ಕೆ ಸೂರ್ಯಾಸ್ತ ಆಗುತ್ತೆ. ಅವಾಗ ಇಡೀ ಬ್ರಹ್ಮಾಂಡದಲ್ಲೇ ಕತ್ತಲು ಆವರಿಸ್ಕೊಳ್ಳುತ್ತಲ್ಲ, ಅದೇ ರೀತಿ
ಪ್ರತಿಯೊಬ್ಬರು ಇವಾಗ ಅಂಧಕಾರದಲ್ಲಿ ಮುಳುಗೋಗಿದ್ದೀವಿ. ಯಾಕೆ ಅಂತಂದ್ರೆ ಈ ಜಗತ್ತಿಗೆ ಸೂರ್ಯನಾಗಿರುವಂಥ ಕೃಷ್ಣನೇ ಅಂತರ್ಧಾನನಾಗೋಗಿದ್ದಾನೆ ಅಂದಮೇಲೆ ಇಡೀ ಜಗತ್ತೇ ಅಂಧಕಾರದಲ್ಲಿದೆ. ಹಂಗಿರ್ಬೇಕಾದ್ರೆ ವಿದುರ ಆಗಲಿ ಉದ್ಧವ ಆಗಲಿ ಯಾರೂ ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ವಿದುರನಷ್ಟೇ ಉದ್ಧವನೂ ಕೂಡ ದುಃಖದಿಂದ ತುಂಬಿದಾನೆ ಅಂತಂದ್ಬಿಟ್ಟು ಇನ್ನ ಈ ಯೋಗಕ್ಷೇಮದ ಬಗ್ಗೆ ಹೇಳೋ ಅಂಥದ್ದು ಏನಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಇಡೀ ಎಲ್ಲರಿಗೂ ಒಂದೇ ದುಃಖ ಆಗಿದೆ ಈಗ ಅಂತಂದ್ಬಿಟ್ಟು ಇದರ ಅರ್ಥ. ಕೃಷ್ಣನನ್ನು ಸೂರ್ಯನಿಗೆ ಹೋಲಿಸಿರುವುದು ತುಂಬ ಸೂಕ್ತವಾದದ್ದು. ಸೂರ್ಯಾಸ್ತನು ಆದ ತಕ್ಷಣ ಕತ್ತಲೆ ತಾನಾಗಿಯೇ ಆವರಿಸುತ್ತದೆ. ಆದರೆ ಸಾಮಾನ್ಯ ಮನುಷ್ಯನು ಅನುಭವಿಸುವ ಅಂಧಕಾರವು ಉದಯದಲ್ಲಾಗಲಿ ಅಸ್ತಮಾನದಲ್ಲಾಗಲಿ ಸೂರ್ಯನನ್ನು ಬಾಧಿಸದು. ಭಗವಾನ್ ಶ್ರೀಕೃಷ್ಣನ ಅವತರಣ ಮತ್ತು ಅಂತರ್ಧಾನಗಳು ಸೂರ್ಯನ ಉದಯ ಮತ್ತು ಅಸ್ತಮಾನಗಳಂತೆಯೇ. ಅವನು ಅಸಂಖ್ಯಾತ ಬ್ರಹ್ಮಾಂಡಗಳಲ್ಲಿ ಆವಿರ್ಭವಿಸುತ್ತಾನೆ ಮತ್ತು ಅದೃಶ್ಯನಾಗುತ್ತಾನೆ. ಒಂದು ನಿರ್ದಿಷ್ಟ ಕಾಲದಲ್ಲಿ ಅವನಿರುವವರೆಗೆ ಆ ಲೋಕದಲ್ಲಿ ದಿವ್ಯ ಪ್ರಕಾಶವಿರುತ್ತದೆ. ಆ ಲೋಕದಿಂದ ಅವನು ನಿರ್ಗಮಿಸಿದ ಕೂಡಲೇ ಅಲ್ಲಿ ಕತ್ತಲೆ ಕವಿಯುತ್ತದೆ. ಅವನ ಲೀಲೆಗಳಾದರೋ ಶಾಶ್ವತವಾಗಿ ನಡೆಯುತ್ತಿರುತ್ತವೆ. ಸೂರ್ಯನು ಪೂರ್ವಾರ್ಧಗೋಳ ಅಥವಾ ಪಶ್ಚಿಮಾರ್ಧಗೋಳದಲ್ಲಿರುವಂತೆ ಭಗವಂತನು ಸದಾಕಾಲ ಯಾವುದಾದರೂ ಒಂದು ಲೋಕದಲ್ಲಿ ಇರುತ್ತಾನೆ. ಸೂರ್ಯನು ಭಾರತದಲ್ಲಾಗಲಿ ಅಥವಾ ಅಮೆರಿಕದಲ್ಲಾಗಲಿ ಸದಾಕಾಲ ಇರುತ್ತಾನೆ. ಆದರೆ ಸೂರ್ಯ ಭಾರತದಲ್ಲಿದ್ದಾಗ ಅಮೇರಿಕದ ಭೂಪ್ರದೇಶ ಕತ್ತಲೆಯಲ್ಲಿರುತ್ತದೆ. ಅಮೇರಿಕಾದಲ್ಲಿದ್ದಾಗ ಭಾರತೀಯ ಗೋಳಾರ್ಧವು ಕತ್ತಲೆಯಲ್ಲಿರುತ್ತದೆ. ಅಂದರೆ ಅರ್ಥ, ಈಗ ಕೃಷ್ಣನನ್ನ ಇಲ್ಲಿ ಸೂರ್ಯನಿಗೆ ಹೋಲಿಸಿದಾರಲ್ಲ, ಅದು ತುಂಬ ಸೂಕ್ತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಹೋಲಿಕೆ ಅನ್ನೋದು ಕರೆಕ್ಟಾಗಿದೆ. ಯಾಕೆ ಅಂತಂದರೆ ಈಗ ಸೂರ್ಯ ಮುಳುಗಿದ ತಕ್ಷಣ ಎಲ್ಲರಿಗೂ ಕೂಡ ತಕ್ಷಣ ತಾನಾಗೇ ಕತ್ತಲೆ ಅನ್ನೋದು ಆವರಿಸ್ಕೊಳ್ಳುತ್ತೆ ಅಲ್ವಾ. ಆದರೆ ಸೂರ್ಯ ಮುಳುಗೋದು ಅಥವಾ ಹುಟ್ಟೋದು ಇದರಿಂದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅನುಭವಿಸ್ಬೇಕಾಗಿರುವಂತಹ ಅಂಧಕಾರ. ಈಗ ಸೂರ್ಯ ಮುಳುಗಿದ ತಕ್ಷಣ ಇಡೀ ವಿಶ್ವನೇ ಅಂಧಕಾರದಲ್ಲಿ ಮುಳುಗೋಗುತ್ತೆ. ಆಗ ಸಾಮಾನ್ಯ ಮನುಷ್ಯರು ಎಲ್ಲರಿಗೂ ಕೂಡ ಅದು ಅನ್ವಯಿಸುತ್ತೆ. ಎಲ್ಲರೂ ಕೂಡ ಅಂಧಕಾರವನ್ನು ಅವರು ಅನುಭವಿಸ್ಬೇಕಾಗತ್ತೆ. ಆದರೆ ಸೂರ್ಯನಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಅವನು ಉದಯವಾದರೂ ಕೂಡ ಅವನಿಗೇನು ಎಫೆಕ್ಟ್ ಆಗಲ್ಲ, ಮುಳುಗಿದ್ರೂ ಕೂಡ ಅವನಿಗೆ ಕತ್ತಲೆ ಅನ್ನೋದು ಆಗೋದಿಲ್ಲ. ಅವನಿಗೆ ಸದಾ ಬೆಳಕಲ್ಲಿರುವಂಥವನು, ಬೆಳಕೇ ಅವನು ಅಲ್ವಾ. ಅದೇ ರೀತಿ ಕೃಷ್ಣ ಕೂಡ ಇಲ್ಲಿ ಬಂದು ಲೀಲೆಗಳನ್ನು ಮಾಡ್ತಾನಲ್ಲ, ಅವನು ಬಂದಾಗ ಅವನು ಮತ್ತೆ ಅದೃಶ್ಯನಾಗಿ ಹೋಗ್ತಾನಲ್ಲ, ಆಗ ಎರಡರಲ್ಲೂ ಕೂಡ ಅವನಿಗೇನು ಎಫೆಕ್ಟ್ ಆಗೋದಿಲ್ಲ. ಆದರೆ ಇಲ್ಲಿ ಯಾರು ಇರ್ತಾರೋ ಅವರಿಗೆ ಮಾತ್ರ ಕತ್ತಲೆ ಅನ್ನೋದು ಕವಿಯತ್ತೆ. ಎಷ್ಟು ನೀಟಾಗಿ ಹೇಳಿದ್ದಾರೆ ನೋಡಿ. ಭಗವಂತ ಇಲ್ಲಿದ್ದಾಗ ಅವನ ಪ್ರಭೆ ಇರುತ್ತೆ. ಇಲ್ಲಿ ಅವನಿರೋವರೆಗೂ ಕೂಡ ಈ ಒಂದು ಜಗತ್ತು ತುಂಬಾನೇ ಚೈತನ್ಯದಿಂದ ಕೂಡಿರುತ್ತೆ. ಅಂದರೆ ಒಂದು ದಿವ್ಯ ಪ್ರಕಾಶ ಇರುತ್ತೆ ಅಂತ ಅಂದ್ಬಿಟ್ಟು. ಆದರೆ ಯಾವಾಗ ಅವನು ಹೊರಟೋಗ್ತಾನೋ ಆಗ ಇದು ಇಡೀ ಕತ್ತಲೆಯಿಂದ ಆವರಿಸ್ಕೊಂಡ್ಬಿಡುತ್ತೆ. ಸೊ ಅದು ಇಲ್ಲಾಗಿರೋದು. ಅಂದರೆ ಭಗವಂತನ ಲೀಲೆಗಳು ಶಾಶ್ವತವಾಗಿ ನಡೀತಾನೇ ಇರುತ್ತೆ. ಹೇಗೆ ಸೂರ್ಯ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತಾನೆ ಹೋಗ್ತಾ ಇರ್ತಾನೋ ಅದೇ ರೀತಿ ಭಗವಂತನ ಲೀಲೆಗಳು ಕೂಡ ನಡೀತಾ ಇರುತ್ತೆ. ಅವನು ಈ ಲೋಕದಲ್ಲಿ ಬರ್ತಾನೆ, ಮತ್ತು ಅಂತರ್ಧಾನನಾಗ್ತಾನೆ, ಇನ್ನೊಂದು ಲೋಕದಲ್ಲಿ ಹೋಗ್ತಾನೆ, ಅಲ್ಲಿ ಲೀಲೆಗಳನ್ನು ಮಾಡ್ತಾನೆ. ಅಂದರೆ ಶಾಶ್ವತವಾಗಿ ಒಂದೊಂದು ಲೀಲೆಗಳು ನಡೀತಾ ಇರುತ್ತೆ. ಪೂರ್ವಾರ್ಧಗೋಳ ಮತ್ತು ಪಶ್ಚಿಮಾರ್ಧಗೋಳದಲ್ಲಿ ಸೂರ್ಯ ಹೇಗಿರ್ತಾನೋ ಅದೇ ರೀತಿ ಭಗವಂತ ಯಾವುದಾದ್ರೂ ಒಂದು ಲೋಕದಲ್ಲಿ ಇದ್ದೇ ಇರ್ತಾನೆ. ಸೂರ್ಯ ಭಾರತದಲ್ಲಾದರೂ ಆಗಿರ್ಬೋದು, ಅಮೇರಿಕಾದಲ್ಲಾದರೂ ಆಗಿರ್ಬೋದು, ಯಾವಾಗಲೂ ಇರ್ತಾನಲ್ವಾ. ಇಲ್ಲಿ ಕತ್ತಲೆ ಆಗಿದ್ರೆ ಅಮೇರಿಕಾದಲ್ಲಿ ಬೆಳಕಾಗಿರುತ್ತೆ, ಅಲ್ಲಿ ಕತ್ತಲೆ ಆದಾಗ ಇಲ್ಲಿ ಬೆಳಕಾಗಿರುತ್ತಲ್ಲ, ಅದೇ ರೀತಿ ಭಗವಂತನು ಕೂಡ ಇಲ್ಲಿ ಲೀಲೆಗಳನ್ನು ಮಾಡ್ತಾನೆ. ಇಲ್ಲಿಲ್ಲ ಅಂತಂದ್ರೆ ಇನ್ನೊಂದು ಲೋಕದಲ್ಲಿ ಅವನು ಲೀಲೆಯನ್ನು ಮಾಡ್ತಿರ್ತಾನೆ ಅಂತ ಇದರ ಅರ್ಥ. ಪ್ರಾತಃ ಕಾಲ ಉದಯಿಸಿದ ಸೂರ್ಯನು ಕ್ರಮೇಣ ಮಧ್ಯಾಹ್ನ ರೇಖೆಗೆ ಏರಿ ಒಂದು ಭೂಗೋಳದಲ್ಲಿ ಮುಳುಗಿ ಅದೇ ಕಾಲದಲ್ಲಿ ಮತ್ತೊಂದು ಕಡೆ ಉದಯಿಸುವಂತೆ, ಒಂದು ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣನು ಅದೃಶ್ಯನಾದಂತೆ ಮತ್ತೊಂದು ಲೋಕದಲ್ಲಿ ಅವನ ನಾನಾ ಲೀಲೆಗಳು ಏಕಕಾಲದಲ್ಲಿ ನಡೆಯುತ್ತವೆ. ಒಂದು ಲೀಲೆ ಇಲ್ಲಿ ಮುಕ್ತಾಯಗೊಂಡಂತೆ ಮತ್ತೊಂದು ಲೋಕದಲ್ಲಿ ಆ ಲೀಲೆ ವ್ಯಕ್ತವಾಗುತ್ತದೆ. ಹೀಗೆ ಅವನ ನಿತ್ಯ ಲೀಲೆಗಳು ಸಶೇಷವಾಗಿ ನಡೆಯುತ್ತಲೇ ಇರುತ್ತವೆ. 24 ಗಂಟೆಗಳಿಗೊಮ್ಮೆ ಸೂರ್ಯೋದಯವಾಗುವಂತೆ
ಭಗವಾನ್ ಶ್ರೀಕೃಷ್ಣನ ಲೀಲೆಯು ಬ್ರಹ್ಮಾಂಡದಲ್ಲಿ ಬ್ರಹ್ಮನ ಒಂದು ದಿನದಲ್ಲಿ ಒಮ್ಮೆ ನಡೆಯುತ್ತದೆ. ಅವುಗಳ ವಿವರವು ಭಗವದ್ಗೀತೆಯಲ್ಲಿ 4,300,000,000 ಸೌರ ವರ್ಷಗಳಷ್ಟು ಎಂದು ಹೇಳಲಾಗಿದೆ. ಆದರೆ ಭಗವಂತನು ಎಲ್ಲೇ ಇರಲಿ ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ವರ್ಣಿಸಿರುವಂತೆ ಅವನ ನಾನಾ ಲೀಲೆಗಳು ಕಾಲಕಾಲಕ್ಕೆ ತಪ್ಪದಂತೆ ನಡೆಯುತ್ತಲೇ ಇರುತ್ತವೆ. ಅಂದ್ರೆ ಅರ್ಥ, ಬೆಳಗ್ಗೆ ಸೂರ್ಯ ಉದಯವಾಗ್ತಾನಲ್ವಾ, ಆಮೇಲೆ ಮಧ್ಯಾಹ್ನ ಆಗ್ತಾ ಇದ್ದಂಗೆ ನೆತ್ತಿ ಮೇಲೆ ಬರೋದು ಅಂದ್ರೆ ಮಧ್ಯಾಹ್ನದ ರೇಖೆಗೆ ಏರ್ತಾನೆ, ಆಮೇಲೆ ಮುಳುಗುತ್ತಾನೆ. ಒಂದು ಭೂಗೋಳದಲ್ಲಿ ಅವನು ಮುಳುಗಿದ್ರೆ ಅದೇ ಟೈಮ್ಗೆ ಇನ್ನೊಂದು ಕಡೆ ಅವನು ಉದಯಿಸ್ತಾನೆ ಅಲ್ವಾ. ಇದೇ ರೀತಿ ಅಲ್ವಾ ನಡೀತಾ ಇರೋದು. ಹಾಗೇನೆ ಭಗವಂತನಾದ ಶ್ರೀಕೃಷ್ಣ ಅದೃಶ್ಯನಾದಂತೆ, ಇಲ್ಲಿ ಅದೃಶ್ಯನಾದ ಅಂತಂದ್ರೆ ಇನ್ನೊಂದು ಕಡೆ ಅವನು ಅಂದ್ರೆ ಇನ್ನೊಂದು ಲೋಕದಲ್ಲಿ ಅವನು ತನ್ನ ಲೀಲೆಗಳನ್ನ ವ್ಯಕ್ತಪಡಿಸ್ತಾನೆ. ಅಂದ್ರೆ ಇಲ್ಲಿ ಅವನು ಅದೃಶ್ಯನಾಗಿದ ತಕ್ಷಣ ಇನ್ನೊಂದು ಲೋಕದಲ್ಲಿ ಅವನು ವ್ಯಕ್ತವಾಗ್ತಾನೆ. ಹೇಗೆ ಸೂರ್ಯ ಉದಯ ಆಗೋದು ಮತ್ತೆ ಅಸ್ತಂಗತವಾಗೋದಿದೆಯೋ ಹೀಗೆ ಆ ಭಗವಂತನ ನಿತ್ಯ ಲೀಲೆಗಳು ಸಶೇಷವಾಗಿ ಅಂದ್ರೆ ಕಂಟಿನ್ಯೂಸ್ ಆಗಿ ನಡೀತಾನೇ ಇರುತ್ತೆ. 24 ಗಂಟೆಗೊಂದ್ಸರಿ ಸೂರ್ಯ ಹೇಗೆ ಉದಯವಾಗ್ತಾನೋ ಅದೇ ರೀತಿ ಭಗವಂತ ಶ್ರೀ ಕೃಷ್ಣನ ಲೀಲೆ ಬ್ರಹ್ಮಾಂಡದಲ್ಲಿ ಬ್ರಹ್ಮನ ಒಂದು ದಿನದಲ್ಲಿ ಒಂದು ಸರಿ ನಡೀತಾನೇ ಇರುತ್ತೆ. ಈಗ ಬ್ರಹ್ಮನ ಒಂದು ದಿನ ಅಂತಂದ್ರೆ ಎಷ್ಟು ಅಂತ ನಮಗೆ ಭಗವದ್ಗೀತೆನಲ್ಲಿ ಹೇಳಿದಾರಲ್ವಾ. ಎಷ್ಟು? 4,300,000,000 ಸೌರ ವರ್ಷಗಳಷ್ಟು ಅಂತ ಹೇಳಿದ್ದಾರೆ. ಅಷ್ಟು ವರ್ಷಗಳಿಗೆ ಒಂದು ಸರಿ ಭಗವಂತನ ಲೀಲೆಗಳಾಗತ್ತೆ, ಭಗವಂತನ ಒಂದು ದಿನ ಮುಗಿಯತ್ತೆ. ಆದರೆ ಭಗವಂತ ಎಲ್ಲೇ ಇರಲಿ ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಹೇಗೆ ವರ್ಣಿಸಿದಾನೋ ಆ ರೀತಿ ಅವನ ಲೀಲೆಗಳು ಕಾಲಕ್ಕೆ ತಪ್ಪದ ಹಾಗೆ ನಡೀತಾನೇ ಇರುತ್ತೆ. ಸೂರ್ಯಾಸ್ತವಾದಂತೆ ಸರ್ಪಗಳು ಪ್ರಬಲವಾಗುತ್ತವೆ, ಚೋರರು ಉತ್ತೇಜಿತರಾಗುತ್ತಾರೆ, ಕಮಲವು ಮುದುಡಿಕೊಳ್ಳುತ್ತದೆ, ಚಕ್ರವಾಕವು ಶೋಕಿಸುತ್ತದೆ. ಅದೇ ರೀತಿ ಶ್ರೀಕೃಷ್ಣನ ಅಂತರ್ಧಾನದಿಂದ ನಾಸ್ತಿಕರು ಚೇತರಿಸಿಕೊಳ್ಳುತ್ತಾರೆ, ಭಕ್ತರು ಮ್ಲಾನಿಗಳಾಗುತ್ತಾರೆ. ಅಂದ್ರೆ ಈಗ ಹೇಗೆ ಸೂರ್ಯಾಸ್ತವಾಗಿದ ತಕ್ಷಣ ಈಗ ಬೆಳಗಿನ ಹೊತ್ತು ಸರ್ಪಗಳೆಲ್ಲ ಶಕ್ತಿಹೀನರ ತರ ಒಳಗಡೆ ಎಲ್ಲೋ ಮುದುಡ್ಕೊಂಡಿರತ್ತೆ, ಆದ್ರೆ ಯಾವಾಗ ಕತ್ತಲಾಗುತ್ತೋ ಎಲ್ಲಾನು ಅದು ಶಕ್ತಿ ಬಂದಂಗೆ ಹೊರಗಡೆ ಬರುತ್ತೆ. ಮತ್ತೆ ಕಳ್ಳಕಾಕರರು ಅವರು ಕೂಡ ಕಳ್ತನ ಮಾಡೋದಕ್ಕೆ ಉತ್ತೇಜಿತರಾಗ್ತಾರೆ, ಕಮಲ ಮುದುಡ್ಕೊಂಡ್ಬಿಡುತ್ತೆ, ಚಕ್ರವಾಕ ಪಕ್ಷಿ ಇದೆಯಲ್ಲ ಅದು ಕೂಡ ಶೋಕದಲ್ಲಿ ತಪ್ತವಾಗುತ್ತೆ. ಯಾಕಂದ್ರೆ ಅದಕ್ಕೆ ಸೂರ್ಯ ಬೇಕು, ಸೂರ್ಯನ ಬೆಳಕಿರಬೇಕು, ಆಗ್ಲೇ ಅದಕ್ಕೆ ಇಷ್ಟ ಆಗೋದು. ಈ ರೀತಿ ನೆಗೆಟಿವ್ ಏನಿರುತ್ತೋ ಅದೆಲ್ಲ ಅಂಧಕಾರದಲ್ಲಿ ಅವುಗಳಿಗೆ ಶಕ್ತಿ ಬರುತ್ತೆ. ಅದೇ ರೀತಿಯಲ್ಲಿ ಕೃಷ್ಣ ಅಂತರ್ಧಾನನಾದ್ರಿಂದ ನಾಸ್ತಿಕರು ಅಂದ್ರೆ ಭಗವಂತನನ್ನ ಯಾರು ನಂಬೋದಿಲ್ವೋ ಅಂಥವರೆಲ್ಲ ಚೇತರಿಸ್ಕೊಳ್ತಾರೆ. ಆದರೆ ಭಕ್ತರು ಮ್ಲಾನಿಗಳಾಗ್ತಾರೆ, ಅವರೆಲ್ಲ ಒಂಥರ ವೀಕ್ ಆಗ್ಬಿಡ್ತಾರೆ. ಭಕ್ತರಿಗೆ ಯೋಚನೆ, ಆಮೇಲೆ ಅವರಿಗೆ ಶಕ್ತಿಹೀನರೇ ಆಗ್ಬಿಡ್ತಾರೆ ಅಂತ ಹೇಳ್ಬೋದು. ಆ ಥರ ಒಂದು ದುಃಖದಿಂದ ತುಂಬ ಹೋಗ್ತಾರೆ ಅನ್ನೋದು ಇದರ ಅರ್ಥ. ಎಷ್ಟು ನೀಟಾಗಿ ಇಲ್ಲಿ ಸೂರ್ಯನ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದಾರಲ್ವಾ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.